ಅಪ್ಪಯ್ಯ, ಮಂತ್ರಿಗಳು ಬರ್ತಾ ಇದ್ದಾರೆ. ಅಲ್ಲಿರೋ ಕುರ್ಚಿಗಳೆಲ್ಲ ತೆಗೆಸ್ಬಿಡು ಮಗ. ಸರಿ ಅಪ್ಪಯ್ಯ. ಏನ್ರಿ, ನಮ್ಮಂತಲ್ಲಿ ಬಂದ್ರೆ ಕುತ್ಕೊಳಕ್ ಒಂದ್ ಕುರ್ಚಿ ಗತಿ ಇಲ್ವಾ ಈ ಮನೇಲಿ? ಇತ್ತು ಸರ್, ಎಲ್ಲ ಒಳಗಡೆ ಇಟ್ಬಿಟ್ಟಿದ್ದಾರೆ. ಇಲ್ಲೊಬ್ಬ ನಾನು ನಿಂತಿದ್ದೀನಿ, ಯಾರು ಕೇಳೋರ್ ಗತಿ ಇಲ್ವಾ ಈ ಮನೇಲಿ? ಓಹೋ, ಮಂತ್ರಿಗಳು ಸುಮ್ ನಿಂತ್ಕೊಳ್ಳಿ. ಯಾರ ಮನೆಗೆ ಬಂದಿದ್ದೀರಾ ಅನ್ಕೊಂಡಿದ್ದೀರಾ? ನಮ್ಮ ಅಣ್ಣ ಎಂತನು ಅಂತ ಗೊತ್ತಾ? ನಿಂತ್ಕೊಳ್ಳಿ ಸುಮ್ನೆ. ಏನಣ್ಣ ನೀವು ಪ್ರೈಮ್ ಮಿನಿಸ್ಟರ್ ಮನೆ ಮುಂದೆ ಹೋದ್ರೆ ಕರ್ದಿ ಕೂರ್ಸಿ ಮಾತಾಡಿ ಆಮೇಲೆ ಕಳಿಸ್ತಾರೆ. ಈ ವೈನ್ ಮನೆ ಮುಂದೆ ಬಂದ್ಬಿಟ್ಟು ಭಿಕ್ಷುಕನಂಗೆ ನಿಂತ್ಕೊಂಡಿದ್ದೀರಣ್ಣ. ನಡಿಯಣ್ಣ ಹೋಗೋಣ. ಬೇಡ. ನೋ, ಐ ಟಾಕ್ ಟು ದ ಪರ್ಸನ್. ಏನು ಮಂತ್ರಿಗಳನ್ನ ಹೊರಗಡೆ ನಿನ್ಸ್ಕೊಂಡು? ನಾವು ತಗೊಂಡಿರೋ ಜಮೀನಲ್ಲಿ ಫ್ಯಾಕ್ಟ್ರಿ ಕಟ್ಬಾರ್ದು ಅಂತ ತಡೆದಿರೋದು ನೀವೇನೋ? ನೀವು ಫ್ಯಾಕ್ಟ್ರಿ ಕಟ್ಟಕ್ಕೆ ಫಸಲು ಕೊಡೋ ಭೂಮಿನೇ ಆಗ್ಬೇಕಾ? ಬೇರೆ ಕಡೆ ಆಗಕ್ಕಿಲ್ವಾ? ನೀನ್ ಕಂಡಿರೋದು ಬೆಂದಿರೋ ಬಿಳಿ ಅನ್ನನ. ಭತ್ತನ ಎಂದಾದ್ರೂ ಕಂಡಿದೀಯಾ? ಅನ್ನ ತುತ್ತು ನಿನ್ ಕೈಗೆ ಬರ್ಬೇಕಂದ್ರೆ ಅದರಿಂದ ಶ್ರಮ ಎಷ್ಟಿದೆ ಅಂತ ಗೊತ್ತಿದ್ಯಾ ನಿಂಗೆ? ನಿನ್ನ ಯೋಗ್ಯತೆಗಿಷ್ಟು. ಇವತ್ ರೈತ ಎಷ್ಟು ತೊಂದರೆ ಅನುಭವಿಸ್ತಾ ಇದ್ದಾನೆ ಅಂತ ಗೊತ್ತಾ ನಿನಗೆ? ಅವನ್ ಬೆಳೆಯೋ ಬೆಳೆಗೆ ಸರಿಯಾಗಿ ಇವತ್ ಬೆಲೆ ಸಿಗ್ತಾ ಇಲ್ಲ. ತಗೊಂಡಿರೋ ಸಾಲನ್ನ ಅವನಿಂದ ತೀರ್ಸಕ್ಕಾಗ್ತಾ ಇಲ್ಲ. ಎಷ್ಟೋ ಕಡೆ ಮಳೆನೇ ಆಗಿಲ್ಲ. ಹಸುವಿನಿಂದ ಅವನು ಆತ್ಮಹತ್ಯೆ ಮಾಡ್ಕೊತವನೆ. ಹಾಗಾದ್ರೆ ಫ್ಯಾಕ್ಟ್ರಿ ಕಟ್ಟಕ್ ಬಿಡಕ್ಕಿಲ್ವಾ ನೀವು? ಬಿಡಕ್ಕಿಲ್ಲ. ಸಾಯೊಬ್ರು ಯಾರು, ಅವ್ರ ಪವರ್ ಏನು ಅಂತ ಗೊತ್ತಿಲ್ಲದಲ್ಲೇ ಮಾತಾಡ್ತಾ ಇದ್ದೀರಾ? ಡ್ರೈವರ್ ಜುಬಿ ಜುಬಿ ಜುಬಿ, ಹಾ ಹಾ, ಐ ಗೋ ಗೋ. ನೋಡಿದ್ರ, ಸಿಂಹದಂತ ನಾಯಿನ ಬೆಕ್ಕುಗಳಾಗ್ ಸಾಕೊಂಡಿದ್ದಾರೆ. ಈಗ್ಲಾರು ಪವರ್ ಏನು ಅಂತ ಗೊತ್ತಾಯ್ತಾ ಗೆಳೆಯ? ಹಾ 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 ಹಾ, ಶಬಾಷ್ ಶಬಾಷ್ ಗೆಳೆಯ. ಸಾಕು, ಹೋಗು ಗೆಳೆಯ. ಆಫ್ಟರ್ ಆಲ್ ನೀನು ಮನೆಗೆ ಬಂದಿರೋ ಮಂತ್ರಿನ ನಿಲ್ಸಿ ಅವಮಾನ ಮಾಡ್ತಾ ಇದೀಯಾ? ಏಯ್, ನೀನು ಮಂತ್ರಿ ಆದ್ರೆ ನಾನು ರಾಜ. ರಾಜ. ನಮ್ಮಿಂದ ನೀನು, ನಿಮ್ಮಿಂದ ನಾವಲ್ಲ. ನಿನ್ ಕುರ್ಚಿ ಯಾವಾಗ ಬಿದ್ದೋಯ್ತದ ನಿನ್ಗೆ ಗೊತ್ತಿಲ್ಲ. ನಮ್ದಾಗಲ್ಲ ಮಂತ್ರಿ, ಸಾಯ ಗಂಟೆ ನಾವೇ ರಾಜ. ನಾವು ಮನ್ಸ್ ಮಾಡಿದ್ರೆ ಯಾರನ್ ಬೇಕಾದ್ರೂ ಮಂತ್ರಿ ಮಾಡ್ತೀವಿ. ಆದ್ರೆ ನಿಮ್ಮಿಂದ ಒಬ್ಬ ನರಸಿಂಹೇಗೌಡನ್ನ ಹುಟ್ಟಾಕೈತದ? ಏನೋ ಯಾರ್ ಬೇಕಾದ್ರೂ ಮಂತ್ರಿ ಮಾಡ್ತೀಯಾ? ನಿಮ್ ಮನೇಲಿ ಕೊಟ್ಕೆಯಲ್ಲಿ ಸಗಣಿ ಎತ್ತ ಕೆಲಸ ಅನ್ಕೊಂಡ? ತಾಕತ್ತಿದ್ರೆ ಮಾಡಯ್ಯ, ಮಾಡಯ್ಯ ನೋಡಣ. ಏಯ್ ಬುದಿ ಮಗ, ಅಪ್ಪಯ್ಯ, ಇವನ್ನ ಕರ್ಕೊಂಡೋಗಿ ಈ ಊರ್ ಜನ ಮುಂದೆ ನಿಲ್ಸು. ಇವನ್ನ ಮಂತ್ರಿ ಆಗ್ಬೇಕು ಅಂತ ಹೇಳು. ನಾವ್ ಹೇಳಿದೀವಿ ಅಂತ ಹೇಳು. ಮಂತ್ರಿ ಆಯ್ತಾನೆ, ಹಾಗೆ ಆಯ್ತಾನೆ. ಆಯ್ತಪ್ಪಯ್ಯ.